ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಸಹಿತ ಆರಾಮಿದ್ದೀನಿ. ಇದು ಇವತ್ತಿಂದ ಗುರುವಾರದ ಲಾಗ್ ಆಗೈತಿ. ಇದು ಗುರುವಾರ ಲಾಗನ್ನು ನಾನು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡಕತ್ತೇನೆ. ಹೊಚ್ಚಿಲ್ ರಂಗೋಲಿನ ಹಾಕ್ತೇನೆ. ಜಾಸ್ತಿ ಏನು ಅಂಗಳ ಒಳಗೆ ಹಾಕೋದಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರ ಓನರ್ ಇದ್ದಾರಲ್ಲ ಅವರೇ ಹಾಕಿರ್ತಾರೆ. ಇಲ್ಲಿ ಹೊಚ್ಚಿಲ್ ರಂಗೋಲಿ ಮಾತ್ರ ನಾನು ಹಾಕಿರ್ತೇನೆ ಡೈಲಿ ಸಹಿತ. ಇನ್ನೇ ನನಗೇನು ಜಾಸ್ತಿ ಅಷ್ಟೇನೇನು ಭಾಳ ಚಲೋ ರಂಗೋಲಿ ಬರೋದಿಲ್ಲ. ಇನ್ನು ಹಬ್ಬ ಹರಿದಿನ ಇದ್ದಾಗಂತೂ ನಾನು ಸಹಿತ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟೆನ ದೊಡ್ಡವರೆಲ್ಲ ರಂಗೋಲಿ ಹಾಕ್ತಿರ್ತೇನೆ. ಆದರೆ ಈಗೇನು ಹೊಚ್ಚಲ್ ರಂಗೋಲಿ ಅಷ್ಟೇನು ಭಾಳ ಏನು ಡಿಫಿಕಲ್ಟ್ ಇರೋದಿಲ್ಲ, ಈಸಿ ಇರ್ತಾವಲ್ಲ ಅಂಥೇಳಿ ನನಗೆ ಹೆಂಗೆ ಬರ್ತೈತಲ್ಲ ಹಂಗೆ ಹಾಕ್ತೇನೆ. ಏನೇ ನಮ್ಗೆ ರಂಗೋಲಿ ಹಾಕಕ್ಕೆ ಬರಂಗಿಲ್ಲ ಅಂಥೇಳಿ ಬಿಡೋ ಹಾಗಿಲ್ಲ, ಯಾಕಂದ್ರೆ ಡೈಲಿ ಹೊಚ್ಚಿಲ್ ಪೂಜೆನ ಮಾಡ್ಬೇಕು. ಈ ಪೂಜೆನ ಮಾಡಿ ನಾವು ದಿನ ಸ್ಟಾರ್ಟ್ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ನೆಸ್ ಭಾಳ ಇರ್ತೈತಿ ಮನೆ ಒಳಗೆ. ಮತ್ತು ಅದು ಹಿರಿಯರೆಲ್ಲ ಹೇಳ್ತಾರೆ ನೋಡ್ರಿ, ನೆಗೆಟಿವಿಟಿ ಎಲ್ಲ ಮನೆ ಒಳಗೆ ಬರಬಾರ್ದು ಅಂಥೇಳಿನ ರಂಗೋಲಿ ಎಲ್ಲ ಅಂಗಳ ಒಳಗೆ ಹಾಕ್ತಿದ್ರಂತ ಮೊದಲೆಲ್ಲ. ಅಂದರೆ ಯಾವುದೇ ರೀತಿ ದುಷ್ಟಶಕ್ತಿಗಳ ಮನೆ ಮೇಲೆ ಆಕ್ರಮಣ ಮಾಡಬಾರ್ದು ಅಂಥೇಳಿನ ಅಂಗಳ ಒಳಗೆ ದೊಡ್ಡ ರಂಗೋಲಿ ಹಾಕ್ತಿದ್ರಂತ. ಇನ್ನು ಮೊದಲೆಲ್ಲ ಹಳ್ಳಿ ಒಳಗೆ ನೋಡಿದ್ದೆ ಸಗಣಿ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಿದ್ರು. ಅದರಿಂದ ಅದರ ಅರ್ಥ ಏನಂತಂದ್ರೆ ನೆಗೆಟಿವಿಟಿ ಅನ್ನೋದು ಮನೆ ಒಳಗೆ ಬರಬಾರ್ದು ಅನ್ನೋದು ಒಂದು ದೊಡ್ಡ ರೀಸನ. ಅದ್ರ ಸಂಬಂಧಾಗೇನ ರಂಗೋಲಿ ಹಾಕ್ತಾರೋ, ಸುಮ್ಮನೆ ಏನೋ ಹಾಕ್ತಾರೋ ಬಿಡ್ತಾರೋ ಅಂತ ಹಿಂಗೆ ಹಾಕುವಂಗಿಲ್ಲ. ಎಲ್ಲ ಥರದ ಮಹತ್ವವನ್ನು ನಾವು ತಿಳ್ಕೊಬೇಕಾಗ್ತೈತಿ. ಯಾಕಂದರೆ ಇನ್ನು ನಮಗೆ ಗೊತ್ತಿಲ್ದಿದ್ದ ವಿಷಯ ಇತ್ತಂದ್ರೆ ನಾವು ಹಿರಿಯರಿಂದ ಕೇಳಿ ತಿಳ್ಕೊಂಡ್ರೆ ಅದೇನು ತಪ್ಪೇನಿಲ್ಲ. ಇನ್ನು ನಿನ್ನೆ ನೈಟ್ ಅಂತೂ ಬರೀ ಕರೆಂಟ್ ಹೋಗೋದು ಬರೋದು ಮಾಡಕತ್ತು, ಹಾಗಾಗಿ ಏನೂ ಪಲ್ಯ ಸೋಸೇನೇ ಇಡಲಿಲ್ಲ. ಹಿಂಗೆ ಬೆಳಿಗ್ಗೆ ನನ್ನ ಮಕ್ಕಳು ಎದ್ದುಬಿಟ್ರು, ಅವ್ರು ಆಟ ಆಡಕತ್ತಿದ್ರು ಹಾಸಿಗೆ ಒಳಗೆ. ಹಾಗಾಗಿ ಏನು ಮಾಡೋದು ಅಂಥೇಳಿ ಅವ್ರನ್ನ ನೋಡ್ಕೊತಾನೆ ಪಲ್ಯ ಸೋಸಿದ್ನಿ, ಬೀನ್ಸ್ ಪಲ್ಯ ಸೋಸಿದ್ನಿ. ಭಾಳಷ್ಟು ಅದ್ರೊಳಗೆಲ್ಲ ಬೂಸ್ರು ಬಂದುಬಿಟ್ಟಿದ್ದು, ಅದ್ರ ಎಷ್ಟು ಯೂಸ್ ಆಗ್ತಲ್ಲ ಅಷ್ಟು ಯೂಸ್ ಮಾಡ್ಕೊಂಡು ಉಳಿದಿದ್ದು ಎಲ್ಲ ದನಕ್ಕೆ ಹಾಕಿಬಿಟ್ಟಿನಿ ರೀ ಫ್ರೆಂಡ್ಸ. ಇನ್ನು ಮಕ್ಕಳಂತೂ ಎದ್ದು ಗುಡ್ಲೆ ಅಂತೂ ಬರೀ ಎದ್ದ ತಕ್ಷಣ ಒಂದು 10-15 ನಿಮಿಷ ಅಷ್ಟೇ ಚಲೋತ್ತಂಗೆ ಆಡ್ತಾರೋ, ಆಮೇಲೆ ಅಂತೂ ಬರೀ ಜಗಳ ಮಾಡೋದು ಮಾಡ್ತಾರೋ. ಇನ್ನು ಬರೀ ಅವ್ರನ್ನ ನೋಡ್ಕೊತು ಅವ್ರನ್ನ ಮಾನಿಟರ್ ಮಾಡ್ಕೊತಾನೆ ಅವ್ರ ಕಡೆ ಒಂದು ಕಣ್ಣು ಇಟ್ಕೊತಾನೆ ನಾವು ಕೆಲಸ ಮಾಡಬೇಕು. ಈ ಕಡೆ ನಮ್ಮ ಕೆಲಸನೂ ಆಗಬೇಕು, ಈತ ಅವರು ಜಗಳನೂ ಮಾಡಬಾರ್ದು, ಅವರು ಎಂಟರ್ಟೈನ್ಮೆಂಟು ಆಗಬೇಕು. ಈ ರೀತಿ ಮ್ಯಾನೇಜ್ ಮಾಡ್ಕೊತಾನೆ ದಿನ ಹೋಗ್ತಿರ್ತಾವೆ. ಇನ್ನು ಏನು ಜಾಸ್ತಿ ಏನು ಅನ್ನ ಸಾಂಬಾರೆಲ್ಲ ನೈಟ್ದನೇ ಇತ್ತು. ಬೆಳಗಿನ ಟೈಮ್ ಅಂತೂ ಬರೀ ನಾಷ್ಟಕ್ಕಂತ ಹೇಳಿ ರೊಟ್ಟಿ ಚಪಾತಿ ರೊಟ್ಟಿ ಪಲ್ಯ ಹಿಂಗೆ ತಿಂತೀವಲ್ಲ, ಹಾಗಾಗಿ ರೈಸ್ ಏನು ಮಾಡಿರೋದಿಲ್ಲ. ಅದು ಒಂದೊಂದು ಸಲ ಬೇಕಂದ್ರೆ ಅಷ್ಟೇ ಮಾಡಿರ್ತೇನೆ. ಈಗ ಒಂದು ಕಡೆ ಬೀನ್ಸ್ ಪಲ್ಯ ಮಾಡಕ್ಕೆ ಇಟ್ಟಿದ್ನಿ, ಇಟ್ಬಿಟ್ಟು ಈ ಕಡೆ ಚಪಾತಿ ಮಾಡಕತ್ತಿದ್ನಿ. ಈ ಬೀನ್ಸ್ ಪಲ್ಯ ಆಗಿತ್ತು, ಬೀನ್ಸ್ ಪಲ್ಯ ಮುಗಿಸಿದ ಮೇಲೆ ಚಪಾತಿ ಮಾಡಿ ಏನು ಉಳಿದಿರೋ ಕೆಲಸ ಮಾಡ್ಬೇಕಂತ ಹೇಳಿ ಬೇಗ ಬೇಗ ಚಪಾತಿಯನ್ನು ಮಾಡತ್ತಿದ್ನಿ. ಈ ಬೇಸಿಗೆಗಾಲದೊಳಗೆ ಚಪಾತಿ ತಿನ್ನಕ್ಕಂತೂ ಆಗವತ್ತಾಗೈತಿ. ಆದ್ರೆ ನನ್ನ ಮಗಳು ಒಬ್ಬಾಕಿ ಚಪಾತಿ ಇಲ್ದ ಕೇಳಕ್ಕೆ ತಯಾರಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡತ್ತಾಳು. ಹಾಗಾಗಿ ನಮ್ಮ ಮನೆಯವರು ಇರಲಿ ಮಾಡಿಬಿಡು ಅಂತ ಹೇಳತ್ತಿದ್ರು. ಇನ್ನು ಇಂಥ ಹೀಟ್ ಪದಾರ್ಥಗಳನ್ನು ತಿಂದಾಗೆಲ್ಲ ನಾವು ಏನಾರ ಮತ್ತು ತಂಪಾಗಿರುವಂಥದ್ದನ್ನು ಸೌತೆಕಾಯಿ, ಮೂಲಂಗಿ, ಟೊಮ್ಯಾಟೊ ಇಂಥದ್ದೇನಾರ ತಿಂದ್ರೆ ಒಂದು ಸ್ವಲ್ಪ ಶರೀರ ಬ್ಯಾಲೆನ್ಸಿಂಗ್ ಆಗಿರ್ತೈತಿ. ಇಲ್ಲಂತಂದ್ರೆ ಮೊದಲೇ ಹೇಳೋ ಹಾಗಿಲ್ಲಲ್ಲ, ಜಾಸ್ತಿ ಐತಿ ಬಿಸಿಲು. ಈ ಬಿಸಿಲಿಂದ ಮತ್ತು ಇದಕ್ಕೆ ಹೀಟ್ ಪದಾರ್ಥ ತಿನ್ನೋದ್ರಿಂದ ಈ ಹೀಟಾಗಿರುವಂಥ ಆಹಾರಗಳನ್ನು ತಿಂದ್ರೆ ನಾವು ಇನ್ನು ಮತ್ತೊಂದು ಸ್ವಲ್ಪ ಜಾಸ್ತಿನೇ ಶೆಕೆ ಆಗ್ತೈತಿ. ಆದರೆ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲಲ್ಲ, ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳೇನೋ ಚಪಾತಿನ ಮಾಡಿದ್ನಿ. ಇನ್ನು ನೈಟ್ದು ಸಾಂಬಾರೂ ಇತ್ತು ಮತ್ತು ಸ್ವಲ್ಪ ರೈಸೂ ಉಳಿದಿತ್ತು. ಬೇಕಂದ್ರೆ ರೈಸ್ ಹಚ್ಕೊಂಡ್ರೆ ಆಯ್ತು ಅಂಥೇಳಿ ಸುಮ್ಮನಾದ್ನಿ. ಇನ್ನು ಕಡೆಯಿಂದ ನೆಲ ಎಲ್ಲ ಒರೆಸ್ಕೊಂಡು ಇನ್ನು ಸ್ನಾನ ಮಾಡಬೇಕು. ಇವತ್ತೊಂದು ಸ್ವಲ್ಪ ದತ್ತಾತ್ರೇಯಕ್ಕೆ ಹೋಗಿ ಬರ್ಬೇಕಂಥೇಳಿ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಒಂದು ತಿಂಗಳಾಯಿತು ದತ್ತಾತ್ರೇಯ ಗುಡಿಗೇನೆ ಹೋಗಿಲ್ಲ. ಭಾಳ ದಿನ ಆಯಿತು. ನಮ್ಮ ಮನೆಯವರು ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸ ಒಂದು ಸ್ವಲ್ಪ ದತ್ತಾತ್ರೇಯಕ್ಕೆ ಹೋಗಿ ಬರೋಣ ಅಂತ ಅನ್ನಕತ್ತಿದ್ರು. ಹಾಗಾಗಿ ನೆಲ ಒರೆಸತ್ತಿದ್ನಿ. ನೆಲ ಏನು ಭಾಳ ಏನು ಧೂಳಾಗಿರೋಂಗಿಲ್ಲ, ಹಾಗಾಗಿ ದಿನ ಒರೆಸಿರ್ತೇನಲ್ಲ, ಹಾಗಾಗಿ ಏನು ಅಷ್ಟೊಂದು ಧೂಳಾಗೋದಿಲ್ಲ. ಬೇಗ ಬೇಗ ಒರೆಸ್ಕೊಂಡು ಬಿಟ್ಟಿರ್ತೇನೆ. ಒಬ್ಬೊಬ್ಬರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಂಗಳವಾರ ಶುಕ್ರವಾರ ಇಷ್ಟನ ಮನೆನ ಸಾರಿಸಿ ಜಾಡ್ಸ್ಕೊರ್ದು ಸಾರಿಸೋದು ಒರೆಸೋದು ಮಾಡ್ತಾರೆ. ಆದರೆ ನಾವೇನು ಖಾಲಿ ಇರ್ತೇನಲ್ಲ, ಏನು ಮಾಡೋಕ್ಕೆ ಸುಮ್ಮನೆ ಖಾಲಿ ಕುಂದ್ರೋ ಬದಲು ಏನು ಮಾಡೋದು ಅಂಥೇಳಿ ದಿನಾನು ಒರೆಸಿರ್ತೇನೆ. ಅದು ಡೈಲಿ ಕೆಲಸ ಮಾಡಿ ರೂಢಿ ಆಗೈತಲ್ಲ, ಒಂದು ದಿನ ಬಿಟ್ರೂ ಏನೋ ಒಂಥರ ಕಳ್ಕೊಂಡಂಗೆ ಆಗ್ತಿರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ಬೇಗ ಬೇಗ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಹೋಗಿದ್ನಿ. ಸ್ನಾನ ಮುಗಿಸ್ಕೊಂಡು ಬಂದು ಇನ್ನೇನು ಪೂಜೆ ಮಾಡ್ಬೇಕಂಥೇಳಿ ಅಂದ್ಕೊಂಡೇನ. ಒಟ್ಟು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ತೇನೆ, ಆವಾಗ ಸುಮ್ಮನೆ ಮೈಂಡ್ ಸುಮ್ಮನೆ ಇರೋಕೆ ನಾನು ಬಿಡೋದಿಲ್ಲ. ನೆಕ್ಸ್ಟ್ ಏನು ಮಾಡೋದು ಅನ್ಕೊತಾನೆ ಕೆಲಸ ಮಾಡ್ತಿರ್ತೇನೆ. ಆ ರೀತಿ ಮಾಡಿದಾಗ ಅಷ್ಟೇ ನನ್ನ ಕೆಲಸ ಜಲ್ದಿ ಮುಗಿದಿರ್ತೈತಿ. ಇಲ್ಲ ಸುಮ್ಮನೆ ಇಲ್ಲದೇ ಇರೋ ಆಲೋಚನೆಗಳನ್ನೆಲ್ಲ ಮಾಡ್ಕೊಂತ ಕೆಲಸ ಮಾಡಿದರೆ ಇದು ಕೆಲಸನೂ ಆಗೋದಿಲ್ಲ, ಮತ್ತು ಸುಮ್ಮನೆ ಬೇರೆದನ್ನೇ ಯೋಚನೆ ಮಾಡ್ಕೊಂತನ ಕುಂತ್ರೆ ಅದ್ರ ಕಡೆನೇ ಲಕ್ಷ್ಯ ಆಗ್ತದೆ ಅಂಥೇಳಿ ಜಾಸ್ತಿ ಕೆಲಸದ ಬಗ್ಗೆನೇ ಲಕ್ಷ್ಯ ಮಾಡ್ತಿರ್ತೇನೆ. ಯಾಕಂದ್ರೆ ಕೆಲಸ ಎಷ್ಟು ಜಲ್ದಿ ಆಗ್ತೈತಲ್ಲ ಅಷ್ಟು ನಾ ಫ್ರೀ ಆಗ್ತೇನೆ. ನಾ ಫ್ರೀ ಆದ್ನಿ ಅಂತಂದ್ರೆ ಮಕ್ಕಳಿಗೆ ಟೈಮ್ ಕೊಡೋಕ್ಕೂ ನನಗೂ ಅನುಕೂಲ ಆಗ್ತೈತೆ ಅಂಥೇಳಿ. ಇನ್ನು ದೊಡ್ಡ ಮನೆ ಇದ್ರಂತೂ ಮುಗ್ದು ಹೋಯ್ತು, ಕೆಲಸನ ಜಲ್ದಿ ಆಗೋದಿಲ್ಲ. ಇರಾಕೆ ಸಣ್ಣ ಮನೆ ಏನಾದ್ರು ಕಾರ್ಯಕ್ರಮಗಳಿದ್ದಾಗ ಮಾತ್ರ ದೊಡ್ಡ ಮನೆ ಬೇಕನ್ನಿಸ್ತೈತಿ. ಆದರೆ ಇರಾಕೆ ಸಣ್ಣ ಮನೆ ಬೇಕಂತ ಅನಿಸ್ತೈತಿ. ಈ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬನ್ನಿ. ಇವತ್ತು ಪಿಂಕ್ ಕಲರ್ ಸಾರಿ ಉಟ್ಕೊಂಡಿನಿ. ಏನೋ ಭಾಳ ದಿನ ಆಯ್ತು ಸೀರೆ ಉಟ್ಕೊಳ್ಳಿಲ್ಲ. ಹಾಗಾಗಿ ನನ್ನ ಮಗಳು ಇದನ್ನ ಉಟ್ಕೊ ಮಮ್ಮಿ ಅನ್ನಕತ್ತಳು, ಹಾಗಾಗಿ ಅದನ್ನೇ ಉಟ್ಕೊಂಡ್ಬಿಟ್ನಿ.
ಅದು ಪೂಜೆ ಎಲ್ಲ ಮಾಡಿದ್ನಿ. ಆಮೇಲೆ ನಮ್ಮ ಮನೆಯವರು ರೆಡಿಯಾಗು ದತ್ತಾತ್ರೇಯಕ್ಕೆ ಹೋಗೋರು ಅಂದಿದ್ರಲ್ಲ, ಹಾಗಾಗಿ ದತ್ತಾತ್ರೇಯಕ್ಕೆ ಬಂದ್ವಿ ನೋಡಿರಿ ಫ್ರೆಂಡ್ಸ. ಇಲ್ಲಿ ದತ್ತಾತ್ರೇಯ ಗುಡಿ ಇದೆ, ಇಲ್ಲಿ ಮಹಾಲಿಂಗೇಶ್ವರ ಗುಡಿ ಇದೆ, ಹಿಂದ್ಗಡೆನೇ ಐತ್ರಿ. ಒಂದು ಫೂಲ್ ಐತ್ರಿ, ಆ ಫೂಲ್ದ ಹಿಂದ್ಗಡೆನೇ ಐತ್ರಿ. ಆದ್ರೆ ಗುಡಿ ಮಾತ್ರ ಮಸ್ತ್ ಐತ್ರಿ. ಅಲ್ಲಿ ಗುಡಿ ಸೆಂಟ್ರ್ ಐತಿ. ಗುಡಿದ ಸುತ್ತಮುತ್ತಲು ಎಲ್ಲ ಗಿಡಗಳ, ನೀರು, ಎಲ್ಲ ಫಾಲ್ಸ್ ಎಲ್ಲ ಐತಿ. ಅದ್ರ ಮಧ್ಯದೊಳಗೆ ಗುಡಿ ಐತಿ. ಇಲ್ಲ ಸ್ವಲ್ಪ ಮೆಟ್ಲ ಇಳಿದೈತಿ. ನನ್ನ ಮಕ್ಳಂತರೂ ತಾನೇ ಇಳಿತಾನೆ ಅಂತಾರೋ. ಎಲ್ಲಿ ಹೋದರೂ ನಮ್ಗೆ ಎತ್ಕೊರಕ್ಕಂತೂ ಕೊಡೋದಿಲ್ಲ. ನಾವೇ ನಡಿತೇವೆ, ನಾವೇ ತೊಗೋತೇವೆ. ಬಟ್ ತಾನೇ ಮಾಡ್ತೇನೋ ಅಂದ್ರೆ ತಂದೆ ತಾಯಿನ ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರು ನಡಿದಾರಲ್ಲ ನಾವು ನಡಿಬೇಕು, ಅವ್ರು ತಿನ್ನತ್ತಾರಲ್ಲ ನಾವು ತಿನ್ನಬೇಕು, ಈ ರೀತಿ. ಬಟ್ ಅವ್ರು ಏನು ನಾವೇನು ಮಾಡ್ತೀವಲ್ಲ ಅದನ್ನ ಮಾಡ್ತಾರೆ. ನಮ್ಮ ಮನೆಯವರು ಅವನನ್ನು ಎಳ್ಕೊಂಡು ಹೊಂಟಿದ್ದಾರೆ ನೋಡಿರಿ ಫ್ರೆಂಡ್ಸ. ಅವ್ನು ತೊಗೋತಾನಂದ್ರೆ ಬರವಲ್ಲಾಗ್ಯಾನ. ಹಾಗಾಗಿ ಅವ್ರ ಅಕ್ಕ ಬಂದಿಲ್ಲ ಅಂತ ಹೇಳಿ ಮತ್ತೆ ನಿಂತ್ಬಿಟ್ಟು ನೋಡಿರಿ ಫ್ರೆಂಡ್ಸ. ಇನ್ನು ಒಳಗಡೆ ಹೋದ್ಮೇಲೆ ಅಂತೂ ಒಂಥರ ಮಸ್ತ್ ಐತ್ರಿ. ಏನೋ ಪೂರ್ತಿ ತಂಪೈತಿ. ಯಾಕಂದರೆ ಕೆಳಗಡೆ ನೀರು ಐತಲ್ಲ, ನೀರು ಹರಿತಿರ್ತೈತಲ್ಲ, ಹಾಗಾಗಿ ಏನೋ ಗೊತ್ತಿಲ್ಲ, ಗುಡಿ ಮಾತ್ರ ಫುಲ್ ತಂಪು. ಈ ಬೇಸಿಗೆಗಾಲದೊಳಗಂತೂ ಈ ಗುಡಿ ಒಳಗೆ ಕುಂತ್ರೆ ಅಂತೂ ಆರಾಮ್ ಅನಿಸ್ತೈತಿ. ದೇವ್ರ ಧ್ಯಾನ ಮಾಡ್ಕೊತ ಶಾಂತ್ಲಿ ಕುಂತ್ರೆ ಏನೋ ಮನಸ್ಸು ನಿರಾಳಾಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಹೋಮ ಸಹಿತ ಐತಿ. ಬಸವಣ್ಣ ಆಮೇಲೆ ದತ್ತಾತ್ರೇಯ ಐತ್ರಿ. ಇಲ್ಲಿ ನನ್ನ ಮಗ ನೋಡ್ರಿ ಏನೋ ₹1 ಕಾಯಿನ್ ತೊಗೊಂಡು ಕಾಯಿನ್ ಹಾಕಕತ್ತಾನ. ಅಲ್ಲಿ ನಮ್ಮ ಮನೆಯವ್ರು ಹೆಂಗೆ ದೇವ್ರಿಗೆ ನಮಸ್ಕಾರ ಮಾಡತ್ತಾರೆ ನೋಡ್ರಿ, ಹಂಗೆ ನಮಸ್ಕಾರ ಮಾಡಕತ್ತಾನ ನೋಡ್ರಿ ಅವನು ಸಹಿತ, ನಮ್ಮ ವಿಷು ಸಹಿತ. ಇನ್ನು ನನ್ನ ಮಗಳ, ನೀನು ಮಮ್ಮಿ ಪೂಜೆ ಮಾಡು, ನಾ ಫೋಟೋ ತೆಗಿತೇನೆ ಅಂಥೇಳಿ ಮೊಬೈಲ್ ತೊಗೊಂಡು ಕುಂತಿದ್ದಾಳು ನೋಡ್ರಿ. ಇನ್ನಂತೂ ಭಾರಿ ಐತಿ, ಮಸ್ತ್ ಅಂದ್ರೆ ಮಸ್ತ್ ಐತಿ. ಇಲ್ಲಿ ಗುಡಿ ಒಳಗೆ ಬಂದ್ರೆ ಅಂತೂ ಫುಲ್ ತಂಪ, ಶಾಂತ. ಏನೋ ಇಲ್ಲೇ ಇರ್ಬೇಕು ಅನ್ಸೈತಿ. ಆದ್ರೆ ನಮ್ಮ ಮನೆಯವ್ರದ್ದು ಎಕ್ಸಾಮ್ ಇರೋದ್ರಿಂದ ಅವ್ರು ಸ್ಕೂಲಿಗೆ ಹೋಗಕ್ಕೆ ಲೇಟ್ ಆಗತ್ತೈತಲ್ಲ, ಹೋಗೋಣ ಅಂಥೇಳಿ ಅವ್ರು ಅನ್ನತ್ತಾರು. ಇವ್ರ ಮಕ್ಕಳು ಬೇರೆ ಆಟ ಆಡಕತ್ತಿದ್ರಲ್ಲ, ಹಾಗಾಗಿ ಒಂದು 15-20 ನಿಮಿಷ ಕುಂತ್ಬಿಟ್ಟು ಹಂಗೆ ಬಂದ್ವಿ. ಇವ್ರು ನೋಡ್ರಿ ಡ್ಯಾನ್ಸ್ ಮಾಡಕತ್ತಾರೆ ಇಬ್ಬರು. ಒಟ್ಟು ಬರಾಕನ ಒಲ್ಲೆ ಅನ್ನಕತ್ತಿದ್ರು ಮನೆಗೆ. ನಾವು ಅವ್ರನ್ನ ರಮಿಸಿ ಕರ್ಕೊಂಡು ಹೊಂಟ್ವಿ. ನಡೀರಿ ಮತ್ತೊಂದು ದಿನ ಬರೋನು, ಇಲ್ಲ ಸಂಜೆ ಬರೋನು, ನಡಿ ಚಾಕ್ಲೇಟ್ ಕೊಡಿಸ್ತೇನೆ ಅಂತ ಹೇಳಿ ಅವ್ನು ಎಳ್ಕೊಂಡು ಹೋದ್ವಿ. ಅವಾಗ ಬಂದ. ಇಲ್ಲಾಂದ್ರೆ ಅಲ್ಲಿ ಆಟ ಆಡೋಕ್ಕೆಲ್ಲ ಭಾಳ ಚಂದ ಐತ್ರಿ ಫ್ರೆಂಡ್ಸ. ಹಾಗಾಗಿ ಇಲ್ಲೇ ಆಟ ಆಡ್ಕೊಂತ ಇಲ್ಲೇ ಕುಂತ್ಬಿಟ್ಟಾನ ಅವನ ನೋಡ್ರಿ. ಎಳ್ಕೊಂಡು ಹೊಂಟಾನ ಈ ಕಡೆ ಹೋಗೋಣ ಅಂಥೇಳಿ. ಅಲ್ಲೇ ಹೋದ್ಮೇಲೆ ಮುಂದೆ ಒಂದು ಸ್ವಲ್ಪ ಕುರಿಗಳು ಬೇರೆ ಇದ್ದಾವಲ್ಲಿ, ಹಾಗಾಗಿ ಅಲ್ಲೇ ಕುರಿಗಳ ಜೊತೆ ಆಟ ಆಡೋಕ್ಕೆ ರೆಡಿ ಅಂಥೇಳಿ ಅವ್ನು ರಮಿಸ್ ಕರ್ಕೊಂಡು ಬಂದ್ರಿ ಫ್ರೆಂಡ್ಸ. ಅವನಂತರೂ ಬರಾಕನ ಒಲ್ಲೆಗ್ಯಾನ ನನ್ನ ಮಗ. ಹಿಂಗೆ ಯಾವಾಗ ಒಂದು ಸ್ವಲ್ಪ ಹೊರಗಡೆ ಬರ್ಕೊತಿದ್ರೆ ಹುಡುಗರಿಗೂ ಸ್ವಲ್ಪ ಚೇಂಜಸ್ ಅನಿಸ್ತೈತಿ. ಬರೀ ಮನ್ಯಾಗ ಕುಂದ್ರೋದು, ಬರೀ ಸ್ಟಡಿ ಮಾಡೋ, ಅಲ್ಲಿ ಮತ್ತು ಬರೀ ಅವಕ್ಕೆ ಊಟ ಮಾಡಿಸು ಅಂದ್ರೆ ಅವಕ್ಕೆ ಇರಂಗಿಲ್ಲ. ಹಾಗಾಗಿ ಸ್ವಲ್ಪ ಯಾವಾಗ ಹಿಂಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಬರ್ತಿರ್ತೇವೆ ನಾವು. ಆಮೇಲೆ ನೋಡ್ರಿ, ಇಲ್ಲಿ ನೀರೆಲ್ಲ ಹರಿಯಾಕತ್ತೈತಿ. ಈಗೇನು ಜಾಸ್ತಿ ನೀರಿಲ್ಲ ಫಾಲ್ಸ್ ಒಳಗೆ, ಯಾಕಂದರೆ ಈಗ ಗೊತ್ತೈತಲ್ಲ ಬೇಸಿಗೆಗಾಲೊಳಗೆ ನೀರು ಇರಂಗಿಲ್ಲ. ಅದ್ರ ಮಳೆಗಾಲದಾಗಂತೂ ಫುಲ್ ತುಂಬ ಹರಿತಿರ್ತೈತಿ. ಅದನ್ನು ನೋಡಕ್ಕತ್ರನ ಕಣ್ಣಿಗೆ ಕತ್ಲು ಬಂದ್ಬಿಡ್ತೈತಿ. ಇಲ್ಲಿ ನೋಡಿ ನನ್ನ ಮಗನಿಗೆ ಕುರಿದವ ಅಂತ ಹೇಳಿ ಕರ್ಕೊಂಡ್ಬಂದ್ರಿ ಫ್ರೆಂಡ್ಸ್. ಬಾ ಮಮ್ ತಿನ್ನಂಗಿಲ್ಲ. ಮತ್ತು ಮಧ್ಯಾಹ್ನ ಲಾಗ್ ಕಂಟಿನ್ಯೂ ಮಾಡತ್ತೇನೆ ರೀ ಫ್ರೆಂಡ್ಸ. ನಮ್ಮ ಮನೆಯವರು ಸ್ಕೂಲಿಗೆ ಹೋದ್ರು. ನನ್ನ ಮಗಳೇ ಟಿಫನ್ ತೊಗೊಂಡು, ವಿಶು ಮಲ್ಕೊಂಡ. ಒಂದು ಸ್ವಲ್ಪ ಕೆಮ್ಮಕತ್ತಾನ. ಅವ್ನಿಗೆ ಸ್ವಲ್ಪ ಸಿರಪ್ ಹಾಕಿದ್ನಿ. ಸಿರಪ್ ಕುಡಿದ್ಬಿಟ್ಟು ಮಲ್ಕೊಂಡಾನ. ಏನು ಮಾಡೋದು, ಈ ಬೇಸಿಗೆಗಾಲದೊಳಗೆ ಬರೀ ಐಸ್ ಕ್ರೀಮ್ ತಿನ್ನೋದು, ಕುರ್ಕುರೆ ತಿನ್ನೋದು, ಲಾಲಿಪಾಪ್ ತಿನ್ನೋದು, ಇದನ್ನ ಮಾಡ್ಕೊಂಡು ಕೆಮ್ಮಕತ್ತಾನ. ಹಾಸ್ಪಿಟಲ್ ಏನು ತೊಗೊಂಡು ಹೋಗಿಲ್ಲ, ಯಾಕಂದರೆ ಜಾಸ್ತಿ ನೈಟ್ ಕೆಮ್ಮತ್ತಾನ, ಡೇ ಏನು ಕೆಮ್ಮತ್ತಿಲ್ಲ ರೀ ಫ್ರೆಂಡ್ಸ. ಯಾವಾಗಲೂ ಹಿಂಗೆ ಏನಾದರೂ ಸಣ್ಣ ಮಕ್ಕಳಿಗೆಲ್ಲ ನಿಮ್ಮ ಕೆಮ್ಮದು ಹತ್ತಿದಾಗ ಏನು ಮಾಡ್ತೀವಿ, ನಮ್ಮ ಜೊತೆನೂ ಶೇರ್ ಮಾಡ್ಕೊರಿ. ಏನಾದರೂ ಹೋಮ್ ರೆಮಿಡಿ ಇದ್ದರೆ ಹೇಳ್ರಿ, ನಾನು ಟ್ರೈ ಮಾಡ್ತೇನೆ. ನಾ ಯಾವಾಗಲೂ ಅವ್ರಿಗೆ ಜಾಸ್ತಿ ಏನಾದರೂ ಕೆಮ್ಮು ಹತ್ತಿದಾಗ ವಿಕ್ಸ್ ಮತ್ತು ನೀಲಗಿರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಎದೆಗೆ, ಕಾಲಿಗೆ ಮತ್ತು ಬೆನ್ನಿನ ಭಾಗಕ್ಕೆ ಹಚ್ಚಿರ್ತೇನೆ. ಮತ್ತು ಇನ್ನೂ ಭಾಳ ವಿಪರೀತ ಅವ್ರಿಗೆ ಕಫ ಅದು ಅನಿಸಿದಾಗ ಕೊಬ್ಬರಿ ಎಣ್ಣೆ ಒಳಗೆ ಒಂದು 4-5 ಎಸಳು ಬೆಳ್ಳುಳ್ಳಿನ ಮತ್ತು ಎರಡು ಕರ್ಪೂರನ ತೊಗೊಂಡಿರ್ತೇನೆ. ಕೊಬ್ಬರಿ ಎಣ್ಣೆ ಒಳಗೆ 4-5 ಎಸಳು ಬೆಳ್ಳುಳ್ಳಿ ಮತ್ತು 2 ಕರ್ಪೂರ, ಅದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಜಜ್ಜಿ ಅದ್ರೊಳಗೆ ಹಾಕಿ ಪುಡಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿರ್ತೇನೆ. ಬಿಸಿ ಮಾಡಿದ್ಮೇಲೆ ಎಣ್ಣೆ ಆಟೋಮೆಟಿಕ್ಕಾಗಿ ಅದು ಕಲರ್ ಚೇಂಜ್ ಆಗ್ತೈತೆ ರೀ ಫ್ರೆಂಡ್ಸ. ಆ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡೋದು. ಆ ಎಣ್ಣೆಯನ್ನು ಏನು ಮಾಡ್ಬೇಕಂದ್ರೆ ವೀಳ್ಯದೆಲೆ ಇರ್ತೈತಲ್ಲ, ವೀಳ್ಯದೆಲೆನ ತೊಗೊಂಡು ಅದ್ರದ್ದು ಮೇಲ್ಭಾಗಕ್ಕೆ ಹಚ್ಚಿ ಅದನ್ನು ಒಂದು ಎದೆ ಭಾಗಕ್ಕೆ, ಇನ್ನೊಂದು ಬೆನ್ನಿನ ಭಾಗಕ್ಕೆ ಹಚ್ಬೇಕು. ಆಮೇಲೆ ಅಂಗಾಲ್ಗೂ ಸಹಿತ ಆ ಎಣ್ಣೆಯಿಂದ ಮಸಾಜ್ ಮಾಡಿದ್ರೂ ಸಹಿತ ನಡಿತೈತೆ ರೀ. ಒಬ್ಬರು ಸಿಸ್ಟರ ಕಮೆಂಟ್ ಮಾಡಿದರು, ಲಾಗ್ ಚಲೋ ಮಾಡಕತ್ತೀರಿ ಸಿಸ್ಟರ, ಮತ್ತು ಲಾಗ್ ಇದೇ ರೀತಿ ಮಾಡಿರಿ ಅಂಥೇಳಿ. ಮತ್ತು ಈ ರೀತಿ ಯಾರಾದರೂ ನಮ್ಗೆ ಒಬ್ಬರ ಮೋಟಿವೇಟ್ ಮಾಡೋರು ಇದ್ರೆ ನಮಗೂ ಮಾಡ್ಬೇಕಂತ ಅನಿಸ್ತೈತಿ. ಮತ್ತು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವ ರೀತಿ ನಾವು ಲಾಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ರಿ, ನಾವು ಅದೇ ರೀತಿ ಲಾಗ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ರೀ.